ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ರೆಸಿಪಿ ಹೆಸರು ಕಾಳು ತೊಗೊಂಡು ಬಂದಿದ್ದೀನಿ. ಇದು ಹೆಸರು ಕಾಳು ರಾತ್ರಿ ಇಡೀ ನೆನೆ ಹಾಕಿದ್ದೀನಿ. ಈಗ ಬೆಳಗ್ಗೆ ನಾನು ಇದನ್ನು ನೀರೆಲ್ಲ ತೆಗೆದು ಕ್ಲೀನ್ ಮಾಡಿ ತಂದಿದ್ದೀನಿ, ಚೆನ್ನಾಗಿ ತೊಳೆದು ಬಿಟ್ಟು. ಇದನ್ನೊಂದು ಹೆಸರು ಕಾಳು ಉಂಡೆ ಮಾಡುವ, ಬೋಂಡ ಅಂತಲೇ ಹೇಳ್ಬೋದು. ಹೆಸರು ಕಾಳು ಅದನ್ನು ಮಾಡ್ತಾಯಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಇನ್ನು ಕುಕ್ಕರ್ಗೆ ಹಾಕಿ ಒಂದು 2 ಸೀಟಿ ತೆಗೆಯುವ ಈ ಹೆಸರು ಕಾಳು. ನೋಡಿ, ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಇದರ ನೀರನ್ನೆಲ್ಲ ತೆಗೆದಿದ್ದೀನಿ ನಾನು. ನೋಡಿ, ಇನ್ನು ಬೆಲ್ಲ ಇದನ್ನು ಕರಗಿಸಿ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಒಂದು ಉಂಡೆ ಥರ ಮಾಡಬೇಕು. ಬನ್ನಿ, ತೊಗೊಂಡಿದ್ದೀನಿ. ಇದನ್ನು ಗ್ಯಾಸನ್ನು ಆನ್ ಮಾಡಿದ್ದೀನಿ. ಇದು ಸ್ವಲ್ಪ ಕರಗಬೇಕು. ನೋಡಿ, ಪಂದೆಂಗಿ ಅದರ ನೀರುಂಟು ನೋಡಿ, ಅದನ್ನೇ ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ ಬೆಲ್ಲ ಕರಗೋದಕ್ಕೆ. ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಇನ್ನು ನಾನು ಇದನ್ನು ಹೆಸರು ಕಾಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಹೆಸರು ಕಾಳನ್ನು ಹಾಕಿದ್ದೀನಿ ಇದಕ್ಕೆ ನಾನು. ಇನ್ನು ಮಿಕ್ಸ್ ಮಾಡ್ತಾ ಇದು ಗಟ್ಟಿಯಾಗುತ್ತೆ. ಗಟ್ಟಿಯಾಗ್ತಾ ಬರುತ್ತೆ. ಆವಾಗ ಒಂದು ನಮಗೆ ಉಂಡೆ ಕಟ್ಟುವಷ್ಟು ಗಟ್ಟಿ ಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಗಟ್ಟಿ ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ. ಇದು ಸ್ವಲ್ಪ ಕೆಲಸ ಇದೆ ಇದರಲ್ಲಿ. ಗಟ್ಟಿಯಾಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು. ಅದು ತಿನ್ನೋಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಇನ್ನು ಒಂದು 10 ನಿಮಿಷ ಇದನ್ನು ಮಿಕ್ಸ್ ಮಾಡುವ. ಈಗ ಇದು ಗಟ್ಟಿಯಾಗಿದೆ. 1 ಕಪ್ಪಷ್ಟು ತೆಂಗಿನ ತುರಿಯನ್ನು ತುರಿದು ಹಾಕ್ತಾಯಿದ್ದೀನಿ ಇದಕ್ಕೆ. ಸ್ವಲ್ಪ ಬಾಯಿಗೆಲ್ಲ ಸಿಗುವಾಗ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಬೇರೆನೇ ಕೊಡುತ್ತೆ. ಅದಕ್ಕೋಸ್ಕರ ಹಾಕಿದ್ದೀನಿ. ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಇದರದ್ದು ಇನ್ನು ಉಂಡೆ ಮಾಡಿ ಸೈಡಲ್ಲಿ ಇಡುವ. ಆಮೇಲೆ ಇದಕ್ಕೊಂದು ಬ್ಯಾಟರನ್ನು ರೆಡಿ ಮಾಡುವ. ಸ್ವಲ್ಪ ಬಿಸಿ ಉಂಟು, ಉಂಡೆ ಕಟ್ಟುವ. ಇದಕ್ಕೊಂದು ಬ್ಯಾಟರ್ ರೆಡಿ ಮಾಡುವ. ಒಂದು 250 ಗ್ರಾಮಷ್ಟು, ಒಂದು 1/4 kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಫುಡ್ ಕಲರ್, ಉಪ್ಪು ರುಚಿಗೆ, 2 ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಏಲಕ್ಕಿ ಹಣ್ಣು ತೊಗೊಂಡಿದ್ದೀನಿ. ಎಲ್ಲ ಒಂದು ಬೌಲಿಗೆ ಹಾಕುವ. ಇದನ್ನು ಇಟ್ಟು ಎಲ್ಲ ಮಿಕ್ಸ್ ಮಾಡಬೇಕು ಮೊದಲಿಗೆ. ಫುಡ್ ಕಲರ್ ಬೇಕಿದ್ರೆ ಹಾಕೋಬೋದು, ಬೇಡಂದರೆ ಬೇಡ. ನಾನು ಸ್ವಲ್ಪ ಚೆಂದ ಕಾಣಲಿ ಅಂತ ವೀಡಿಯೋಗೋಸ್ಕರ ಮಾಡಿದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಅಂದರೆ ಫುಡ್ ಕಲರ್ ಬೇಕಂತಿಲ್ಲ, ಸ್ಕಿಪ್ ಮಾಡ್ಬೋದು. ಮಿಕ್ಸ್ ಮಾಡಿ ನೀರು ಹಾಕಿ ಈಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆಯಿಲನ್ನು ಕೂಡ ಬಿಸಿಯಾಗೋಕೆ ಇಟ್ಟಿದ್ದೀನಿ. ನೋಡಿ, ಹಿಟ್ಟೆಲ್ಲ ರೆಡಿಯಾಗಿದೆ. ಇನ್ನು ಒಂದೊಂದೇ ಉಂಡೆ ತೆಗೆದು ಈ ಥರ ಇದಕ್ಕೆ ಹಾಕಿ ಇದಕ್ಕೆ ಬರುವ. ನೋಡಿ, ಎಲ್ಲ ಫ್ರೈ ಮಾಡಿ ಆಯಿತು. ಇನ್ನು 4 ಉಂಟಷ್ಟೇ. ಇದನ್ನು ಕೂಡ ರೆಡಿಯಾಗಿದೆ, ತೆಗಿತಾಯಿದ್ದೀನಿ ನಾನು. ನೋಡಿ, ಎಲ್ಲವನ್ನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಹೆಸರು ಕಾಳಿನ ಉಂಡೆ ಅಥವಾ ಬೋಂಡ ಅಂತ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಮೊದಲೆಲ್ಲ ಈ ಇದರಲ್ಲಿ ಹೋಟೆಲಲ್ಲೆಲ್ಲ ಸಿಗ್ತಾಯಿತ್ತು. ನೋಡಿ, ಮನೆಯಲ್ಲೇ ಈ ಥರ ಮಾಡಿ ತಿನ್ಬೋದು. ಈಗ ಇದು ಸಿಗೋದು ಕಡಿಮೆ. ಮನೆಯಲ್ಲೇ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.